ಸ್ನೇಹಿತರೆ, ವೆಲ್ಕಮ್ ಟು ಮೈ ಹೋರಾಟಗಾರರಿಗೂ ಸಾಮಾಜಿಕ ಹೋರಾಟಗಾರರಿಗೂ ಕೊಂದವರ್ಯಾರು ಟೀಮಿಗೆ ಬಂದು ಸೇರ್ಕೊಂಡಂಥ ಎಲ್ಲ ಮಹಿಳೆಯರಿಗೂ ಪುರುಷರಿಗೂ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತ. ಧರ್ಮಸ್ಥಳದ ಕಾಮಂದನ ವಿರುದ್ಧವಾಗಿ ನಿಂತಹ ನಮ್ಮ ಜ್ವಾಲಾಮುಖಿ ಚಾನಲ್ಗೆ ಯಾರಿಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದ್ರೆ ಪ್ರಜೆಗಳೇ ಎದ್ದು ಈ ನ್ಯಾಯವನ್ನು ಕೇಳುವಂತವರು ಅಂತ ನಾವು ಭಾವಿಸಿದ್ದೇವೆ. ತಪ್ಪಾಗಿದೆ. ಎಲ್ಲರಿಗೂ ಕೂಡ ವೀರೇಂದ್ರ ಹೆಗಡೆಯವರ ಕರ್ಮಕಾಂಡ, ಎಷ್ಟು ಒಳ್ಳೆಯ ಹೆಸರಲ್ಲ, ನಾನೇ ಕೊಟ್ಟರು. ಜ್ಞಾನಕಾಂಡ ಅಲ್ಲ, ಕರ್ಮಕಾಂಡ. ಇದೇನು ನಡೆದಿದೆ ಎನ್ನುವುದು ಯಾರಿಗೂ ಗೊತ್ತಿಲ್ಲದೇ ಇಲ್ಲ. ನಾವು ಕಳಿಸಿಕೊಟ್ಟ ಮಾಹಿತಿಯನ್ನು ಅವರು ಓದದೇ ಇದ್ದರೆ ಅದಕ್ಕೆ ನಾವು ಜವಾಬ್ದಾರರಲ್ಲ. ಅವರು ಉದ್ದೇಶಪೂರ್ವಕವಾಗಿ ಓದುವುದಿಲ್ಲ. ಕೆಲವರು ಉದ್ದೇಶಪೂರ್ವಕವಾಗಿ ಓದುತ್ತಾರೆ, ಆಮೇಲೆ ಉದ್ದೇಶಪೂರ್ವಕವಾಗಿ ಮರೆಯುತ್ತಾರೆ. ಹೀಗೆ ನಡೆದಿದೆ. ಎಲ್ಲರಿಗೂ ಗೊತ್ತಿರತಕ್ಕ ಒಂದು ಸತ್ಯ, ಯಾರಿಗೂ ಗೊತ್ತಿಲ್ಲ. ಸತ್ಯ ಗೊತ್ತಿಲ್ಲದಾಗಿ ನಟಿಸ್ತಾರೆ. ಹೇಳ್ತಾ ಇರೋದು ಅರ್ಥ ಆಗ್ತದ? ಅಲ್ಲ, ಯಾಕೆ ಅರ್ಥ ಆಗ್ತದೆ? ನಮಗೆ ನನಗೆ ಮನೆ ದೊಡ್ಡ ಅರ್ಥ ಆಗಿದೆ ಅಂತಲ್ಲ. ಲೋಕದಲ್ಲಿ ನಾನು ಕಂಡ ಹಾಗೆ ಸಮಾಜದಲ್ಲಿ ಹೇಗಿದೆ, ಪರ್ಟಿಕ್ಯುಲರ್ ಆಗಿ ದಕ್ಷಿಣ ಕನ್ನಡದಲ್ಲಿ ಹೇಗಿದೆ ಅಂದರೆ ಎಲ್ಲರಿಗೂ ಗೊತ್ತಿದೆ, ಯಾರಿಗೂ ಗೊತ್ತಿಲ್ಲ. ಕಣ್ಣಿದ್ದು ಒಟ್ಟಿಗೆ ಇದೆ ಜ್ಞಾನ ಮತ್ತು ಅಜ್ಞಾನ. ಯಾಕಂದ್ರೆ ನಾವು ಹೇಳಬೇಕಾಗೇ ಇಲ್ಲ ಹೊಸತಾಗಿ, ಅವರಿಗೆಲ್ಲರಿಗೂ ಗೊತ್ತಿದೆ. ಗೊತ್ತಿಲ್ಲದೆ ಇದ್ದದನ್ನು ನಾನು ಹೇಳಬೇಕಾದ್ದು. ನಿಮಗೆ ಗೊತ್ತೇ ಇದೆ ಅವರಿಗೆ, ನಮಗಿಂತ ಚೆನ್ನಾಗಿ ಅವರಿಗೆ ಗೊತ್ತಿದೆ, ಆದರೆ ಯಾರು ಮಾತಾಡುವುದಿಲ್ಲ. ಹಾಗಿರುವಾಗ ಅದು ಕೂಡ ಒಂದು ಸಣ್ಣ ಪುಟ್ಟ ವಿಷಯಗಳ ಒಂದು ಲ್ಯಾಪ್ಸಸ್, ಒಂದು ಏನೋ ಒಂದು ಲೋಪ ಆಯಿತು, ಕರ್ತವ್ಯ ಲೋಪ ಆಯಿತು ಇತ್ಯಾದಿಗಳು, ಒಂದು ಸಣ್ಣ ಪುಟ್ಟ ಅದನ್ನು ನಾವು ಮಾರ್ಜಿನಲೈಸ್ ಮಾಡತಕ್ಕಂತಹ ಸಂಗತಿಗಳ, ಘನಘೋರವಾಗಿರತಕ್ಕ ಸಂಗತಿಗಳು. ಯಾರಿಗೆ ನಿಜವಾಗಿ ಭೂಮಿ ಸೇರಬೇಕಾಗಿದೆಯೋ, ಹೋಗಬೇಕಾಗಿದೆಯೋ, ಕೊಡಿಸಬೇಕಾಗಿದೆಯೋ, ನಾವು ಅವರಿಗೆ ಸೇರಬೇಕಾದದ್ದನ್ನು ತಾವು ಕಬಳಿಸತಕ್ಕ ಭೂಮಾಲೀಕರು. ಆ ಎಲ್ಲ ಭೂಮಾಲೀಕರ ಪರವಾಗಿ ವೀರೇಂದ್ರ ಹೆಗಡೆಯವರು ಇದ್ದಾರೆ. ಅದಕ್ಕೆ ಪದ್ಮಭೂಷಣ ಪ್ರಶಸ್ತಿ, ಅದೆಲ್ಲ ಪ್ರಶಸ್ತಿಗೆ ಅರ್ಥವೇ ಇಲ್ಲ. ಸಾಹಿತ್ಯ ಪ್ರಶಸ್ತಿ ಒಂದು ಬಿಟ್ಟು ಹೀಗಿರುವಾಗ ಇದು ಒಂದಾಯ್ತಲ್ಲ, ಭೂ ಕಬಳಿಕೆದ್ದು. ಇನ್ನೊಂದು ಸ್ತ್ರೀಯರ ಮೇಲಾಗ್ತಾ ಇರತಕ್ಕ ಅತ್ಯಾಚಾರ, ರೇಪ್ ಅಂಡ್ ಮರ್ಡರ್. ಕ್ಷೇತ್ರದಲ್ಲಿ ಇದು ಕಾಮನ್ ಆಗಿದೆ. ಇದಕ್ಕೆ ಅರ್ಥ ಏನು? ಕಿಡ್ನಾಪ್, ರೇಪ್ ಅಂಡ್ ಮರ್ಡರ್. ಕಿಡ್ನಾಪ್, ರೇಪ್ ಅಂಡ್ ಮರ್ಡರ್ ಅದರೊಟ್ಟಿಗೆ ಒಂದು ಸೇರ್ತಿರ್ತೀನಿ. ಬಹಳ ಸರಿಯಾಗಿ ಮಾತಾಡ್ತೀನಿ. ಕಿಡ್ನಾಪ್ ಮಾಡುವುದು, ರೇಪ್ ಮಾಡುವುದು, ಮರ್ಡರ್ ಮಾಡುವುದು, ಆಮೇಲೆ ಅದನ್ನು ದಕ್ಕಿಸಿಕೊಳ್ಳುವುದು. ಎಲ್ಲರಿಗೂ ಗೊತ್ತಿದೆ ಯಾರು ಅತ್ಯಾಚಾರಿಗಳು, ಯಾರು ಕೊಲೆಗಾರರು ಅಂತ. ಗೊತ್ತಿಲ್ಲದೆ ಅಲ್ಲ, ಗೊತ್ತಿದೆ. ಗೊತ್ತಿದ್ದು ಯಾರೂ ಮಾತಾಡುವುದಿಲ್ಲ ಮಾತ್ರ ಅಲ್ಲ, ಅತ್ಯಾಚಾರಿಗಳನ್ನು ಸಮರ್ಥನೆ ಮಾಡುತ್ತಾರೆ. ತಮ್ಮ ಎಲ್ಲ ಮಾನಸಿಕ ಶಕ್ತಿಯನ್ನು, ಪ್ರತಿಭೆಯನ್ನು ಸುರಿದು ವೀರೇಂದ್ರ ಹೆಗಡೆ ಅಂಡ್ ಗ್ಯಾಂಗ್, ಅತ್ಯಾಚಾರಿಗಳು ಮತ್ತು ಅವರ ಗ್ಯಾಂಗ್ ಅನ್ನು ಸಮರ್ಥನೆ ಮಾಡ್ತಾ ಇರತಕ್ಕ ಸಂಗತಿಯನ್ನು ದಕ್ಷಿಣ ಕನ್ನಡದಲ್ಲಿ ನಾನು ನೋಡ್ತಾ ಇದ್ದೇನೆ. ನಾನು ಏನು ಮಾಡಬೇಕು? ನನಗೆ ಆಶ್ಚರ್ಯಕ್ಕಿಂತ ಆಘಾತವು ವೀರೇಂದ್ರ ಹೆಗಡೆ ಅವರ ಮಕ್ಕಳ ಇತ್ಯಾದಿಗಳನ್ನೆಲ್ಲ ನಾವು ನೋಡುವಾಗ ನನಗೆ ಒಂದು ಖಂಡಿತ ವೀರೇಂದ್ರ ಹೆಗಡೆ ಅಂದರೆ ಕಾನೂನು ಇರುವುದು ಉಲ್ಲಂಘಿಸಲಿಕ್ಕೆ, ಪಾಲಿಸಲಿಕ್ಕಲ್ಲ. ಲೋಕದಲ್ಲಿ ಸಾಮಾನ್ಯರಿಗಿರುವುದು ಕಾನೂನನ್ನು ನಾವು ಮಾಡೋದು. ಯಾಕಂದರೆ ಅದನ್ನು ನಾವು ಪಾಲನೆ ಮಾಡಬೇಕು. ದೊಡ್ಡ ದೊಡ್ಡವರಿಗೆಲ್ಲ ಹೇಗೆ ಉಂಟು ಈ ದೇಶದಲ್ಲಿ ಅಂದರೆ, ಕಾನೂನು ಇರುವುದು ಯಾಕಂದರೆ ಉಲ್ಲಂಘನೆ ಮಾಡಲಿಕ್ಕೆ, ಉಲ್ಲಂಘನೆ ಮಾಡಿ ದಕ್ಕಿಸಿಕೊಳ್ಳಿಕ್ಕೆ ಅಂತ. ಧರ್ಮಸ್ಥಳ ಕ್ಷೇತ್ರಕ್ಕೆ ಮಂತ್ರಿಗಳು ಬರ್ತಾರೆ, ಸಾಲುಗಟ್ಟಿಗಳು ಬರ್ತಾರೆ. ಅವರೆಲ್ಲರೂ ಕೂಡ ಅವರ ಸಭೆಯಲ್ಲಿ ಹೇಳುವ ಒಂದು ಮಾತಿದೆ, ಒಂದು ಮಾತಿದೆ. ಏನು ಅಂದರೆ, ಸರ್ಕಾರ ಮಾಡಬೇಕಾದ ಕೆಲಸವನ್ನು ಧರ್ಮಸ್ಥಳದವರು ಮಾಡ್ತಾ ಇದ್ದಾರೆ. ಅದು ಸರಿ. ಯಾಕಂದ್ರೆ ಇವರಲ್ಲದಿದ್ದರೆ ಅವರು ಬಂದು ಈ ಜಾಗದಲ್ಲಿ ಕೂತ್ರೆ ಅವರು ಮಾಡುವುದು ಹೀಗೆ. ಇದನ್ನು ಸಹಿಸಬೇಕು ಅಂದರೆ ಏನ್ರಿ ಅರ್ಥ? ನೋಡಿ ಇದರ ಬಗ್ಗೆ ಒಂದು ಮಾತಾಡಬಾರದು. ತಪ್ಪು ಅಂತ ಹೇಳಿದರೆ, ನೀವು ಮಾತಾಡ್ತಾ ಇರುವುದೇ ತಪ್ಪು ಅಂತ ಹೇಳಿದ್ರಿ. ಇದರ ಅರ್ಥ ಏನು? ನನಗೆ ನಿಜವಾಗಿ ಅನ್ನಿಸ್ತದೆ ಏನಂದರೆ, ಇದು ಒಂದು ಈಗ ಮಾತಾಡಿದರೆ ಆಯಿತು, ಈಗ ಇಲ್ಲದಿದ್ದರೆ ಇನ್ನು ಯಾವಾಗಲೂ ಇಲ್ಲ ಎನ್ನುವಂಥ ಒಂದು ತುರ್ತು, ಒಂದು ಜೀವನ ಮರಣ ಪ್ರಶ್ನೆ ನಮ್ಮದು ಉಂಟಾಗಿದೆ.
ಈಗ ನಾವು ಮಾತಾಡದಿದ್ದರೆ ನಮಗೆ ಮಾತಿರುವುದೇ ಸುಮ್ಮನೆ, ನಾವು ಬದುಕಿರುವುದೇ ಸುಮ್ಮನೆ, ನಮಗೊಂದು ಮನಸ್ಸು, ನಮ್ಮದೇ ಸ್ವಂತ ಮನಸ್ಸಿರುವುದು ಎನ್ನುವುದೇ ಒಂದು ಹುಸಿ, ಒಂದು ಮಿಥ್ಯದ ಹಾಗೆ ಆಗಿ ಹೋಗಿದೆ. ಮಿಥ್ಯದ ತಾತ್ವಿಕವಾಗಿ ಯೋಚನೆ ಮಾಡುವಾಗ ನನಗೆ ಕೆಲಸಕ್ಕೆ ಅನ್ನಿಸ್ತದೆ ಏನು ಅಂತ ಹೇಳಿದರೆ, ತನ್ನ ನಾಶದ ಬೀಜವನ್ನು ತಾನೇ ಒಂದು ಧರ್ಮ, ಒಂದು ಸಂಸ್ಕೃತಿ, ಒಂದು ನಾಗರಿಕತೆ ಹೊತ್ತಿದೆ. ಯಾಕೆ ಅಂದರೆ ಧರ್ಮ ಸಂಸ್ಕೃತಿಗಳೆಲ್ಲ ಪ್ರಾರಂಭ ಆದದ್ದು ಯಾಕೆ? ನೊಂದವರು, ಅನ್ಯಾಯಕ್ಕೆ ಒಳಗಾದವರು ನಾವು ಏನು ಮಾಡಬೇಕು, ನಮ್ಮ ಪ್ರಶ್ನೆಗೆ ಎಲ್ಲಿದೆ ಉತ್ತರ ಎನ್ನುವ ಪ್ರಶ್ನೆ ಕೇಳ್ತಾ ಇದ್ದಾರೆ. ಈ ಪ್ರಶ್ನೆಗೆ ಉತ್ತರ ಇಲ್ಲ. ಯೋಚನೆ ಮಾಡಿ, ದಯಮಾಡಿ ಯೋಚನೆ ಮಾಡಿ. ನೊಂದವರು, ಅನ್ಯಾಯಕ್ಕೆ ಒಳಗಾದವರು ನಾವು ಏನು ಮಾಡಬೇಕು ಸ್ವಾಮಿ ಅಂತ ಸಮಾಜದ ಮುಂದೆ ನಿಂತು, ಯಾರ ಮುಂದೆ ಆದರೂ ನಿಂತು ಅವರು ಕೇಳ್ತಾ ಇದ್ದಾರೆ. ಇಡೀ ಕೇಳ್ತಾ ಇದ್ದಾರೆ. ನಾಗರಿಕತೆಯಲ್ಲಿ ಇದಕ್ಕೆ ಉತ್ತರ ಇಲ್ಲ. ಇದಕ್ಕೆ ಉತ್ತರ ಕೊಡುವುದಕ್ಕೋಸ್ಕರವೇ ನಾಗರಿಕತೆ ಪ್ರಾರಂಭ ಆದದ್ದು. ಸಂಸ್ಕೃತಿ ಧರ್ಮ ಪ್ರಾರಂಭ ಆದದ್ದೇ. ಅನ್ಯಾಯಕ್ಕೆ ಒಳಗಾದವರಿಗೆ ಏನು ನಾವು ಮಾಡಬೇಕಾದ ಅವಶ್ಯಕ ಶುಶ್ರೂಷೆ ಇದೆ ಎನ್ನುವುದನ್ನು ತಿಳಿಸುವುದಕ್ಕೋಸ್ಕರವೇ ಧರ್ಮ ಪ್ರಾರಂಭ ಆದದ್ದು. ಇವತ್ತು ಧಾರ್ಮಿಕರ ಮುಂದೆ ಬಂದು ಅವರೇ ಕಾರಣವಾಗಿ ಈ ಪ್ರಶ್ನೆ ನಾವು ಕೇಳ್ತಾ ಇದ್ದೇವೆ. ನೊಂದವರು ಏನು ಮಾಡಬೇಕು, ಸತ್ತವರು ಏನು ಮಾಡಬೇಕು, ಸತ್ತವರ ಪಾಲಿನ ಅವರ ಮನೆಯವರು ನಿತ್ಯ ಅವರ ಸಾವಿನ ದುಃಖವನ್ನು ಅನುಭವಿಸಬೇಕಾ, ಅಥವಾ ಈ ಲೋಕದಲ್ಲಿ ಸಮಾಜದಲ್ಲಿ ಒಂದು ನ್ಯಾಯ ಅಂತ ಉಂಟಾ? ಇದನ್ನು ಕೇಳಬೇಕಾ ಬೇಡವಾ? ಇದಕ್ಕೆ ಉತ್ತರ ಇಲ್ಲ. ಯಾವುದಕ್ಕೆ ನಿಜವಾಗಿ ಉತ್ತರ ನಾವು ಕೊಡಬೇಕಾಗಿ, ಉಳಿದದೆಲ್ಲ ಬಿಡಿ, ಉತ್ತರ ಕೊಡಬೇಕಾಗಿದೆಯೋ ಅದಕ್ಕೆ ಉತ್ತರ ಇಲ್ಲ. ಮತ್ತೆ ನಾವು ಏನು ಮಾತಾಡಿದ್ರೆ ಏನೋ, ಮಾತಾಡದೇ ಇದ್ರೆ ಏನು. ಹೀಗಿದೆ ತನ್ನ ನಾಶದ ಬೀಜವನ್ನು ತಾನೇ ಹೊತ್ತುಕೊಂಡ ಒಂದು ಧರ್ಮದ ವಿಕಟ ನರ್ತನವನ್ನು ನಾವು ನೋಡ್ತಾ ಇದ್ದೇವೆ. ಇದು ನಾಶಯೋಗ್ಯವಾದ ಸಂಸ್ಕೃತಿ, ಇದು ನಾಶವಾಗದೆ ನಿಜವಾದ ಹೊಸ ಸಂಸ್ಕೃತಿ ಹುಟ್ಟುವುದಿಲ್ಲ ಅಂತ ನನಗೆ 100ಕ್ಕೆ 100 ಖಚಿತ. ನಾನು ನಿಮ್ಮನ್ನು ಉದ್ರೇಕಿಸಿ ಮಾತಾಡುವುದೇ ಅಲ್ಲ. ಯಾರು ಉದ್ರೇಕ ಆದರೂ ನನಗೆ ಸ್ವಲ್ಪ ಭಯವೇ ಆಗ್ತದೆ. ಯಾಕೆಂದರೆ ನಾವು ಉದ್ರಿಕ್ತಗೊಂಡು ಬದುಕಿರುವುದು ನಾವು ಮಾಡಬೇಕಾದ ಕೆಲಸಕ್ಕೆ ಬದಲಿಯಾದ ಜೀವನ. ನಾವು ಹೋರಾಟ ಮಾಡಲೇಬೇಕಾಗಿದೆ. ಹೆಜ್ಜೆ ಹೆಜ್ಜೆ ಇಟ್ಟು ನಾವು ಹೋರಾಟ ಮಾಡಲೇಬೇಕಾಗ್ತದೆ, ಬೇರೆ ದಾರಿಯೇ ಇಲ್ಲ. ಧರ್ಮವನ್ನು ಉಳಿಸುವುದಕ್ಕೋಸ್ಕರವೇ ನೀವು ಆ ಮಾತನ್ನು ಒಪ್ಪಿಬಿಡಿ. ಧರ್ಮ, ನಿಜವಾದ ಧರ್ಮ ಅಂದ್ರೆ ಏನು, ಅದನ್ನು ಉಳಿಸುವುದಕ್ಕೋಸ್ಕರವೇ ನಾವು ಧರ್ಮದ ವಿರುದ್ಧ ಹೋರಾಟ ಮಾಡಬೇಕಾಗಿ ಬಂದಿದೆ ಅಂತ ಆಶ್ಚರ್ಯ ಅಲ್ಲ? ಹೋರಾಟ ಮಾಡಬೇಕಾಗಿ ಎಂತ ಹೇಳ್ಬೇಕು, ಅಯ್ಯೋ ಎಂತ ಹೇಳ್ಬೇಕು. ಎಷ್ಟೋ ಸಲ ಅನ್ನಿಸ್ತದೆ, ಏನೋ ದೊಡ್ಡ ದೊಡ್ಡ ಮಾತುಗಳೆಲ್ಲ ಹೇಳ್ತಾರೆ, ನಮಗೆ ಕಬ್ಬಿಣದ ಮಾಂಸಖಂಡಗಳು ಬೇಕು, ಉಕ್ಕಿನ ನರಗಳು ಬೇಕು, ಇತ್ಯಾದಿ ಇತ್ಯಾದಿ. ಹೃದಯಗಳು ಬೇಕು, ಇತ್ಯಾದಿ ಇತ್ಯಾದಿ. ಏನಾಗಬೇಕು? ಮೈ ಗಟ್ಟಿಯಾಗಬೇಕು, ನಿಜ. ಬಲಿಷ್ಠರಾಗಬೇಕಾದದ್ದು ನಿಜ. ಹೃದಯ ಏನಾಗಬೇಕು? ಅದು ಕಲ್ಲಾಗಬಾರದು. ಹೃದಯ ಏನಾಗಬೇಕು? ಮೈ ಕಲ್ಲಾಗಿರಲಿ, ಮೈ ಕಲ್ಲಿನ ಹಾಗೆ ಆಗಲಿ. ಮನಸ್ಸು ಕಲ್ಲಾಗಬಾರದು, ಹೃದಯ ಕಲ್ಲಾಗಬಾರದು. ಹೃದಯ ನಿಜವಾಗಿ ಕರಗಬೇಕು. ಆದ್ದರಿಂದಲೇ ಇರುವ ಪದ ಹೃದಯ ವಿದ್ರಾವಕ ಅಂತ. ಹೃದಯ ವಿದ್ರಾವಕ ಆಗದೆ ಹೃದಯ ಇದೆ ಅಂತಲೇ ಗೊತ್ತಾಗುತ್ತೆ. ಹೃದಯ ಇದೆ, ಕರಗಬೇಕು. ಹೆಣ್ಣು ಮಕ್ಕಳು ಅಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿ ಸಾಯ್ತಾ ಇದ್ದಾರೆ. ಒಬ್ಬರ ಹೃದಯ ಕರಗುವುದಿಲ್ಲ ಅಂತ ಹೇಳಿದರೆ ಏನು ಹೇಳಬೇಕು? ಅದಕ್ಕೆ ನೀವು ಏನು ಹೇಳುವುದು ಸಾಧ್ಯ? ಈ ವಿಷಯಕ್ಕೆ ಏನು ಹೇಳುವುದು ಸಾಧ್ಯ? ಹಾರಿಬಲ್. ಅಲ್ಲಿ ಒಂದು ಕಡೆ ಒಬ್ಬರು ಹೇಳ್ತಾರೆ, ಪೂಜನ್ಯ ಸಾವು ಉಂಟಲ್ಲ, ಅದು ಪವಿತ್ರ ಸಾವು. ಕನ್ನಡ ಭಾಷೆ ಸಾರ್ಥಕ ಅವರಿಗೆ ಅಂತ ಪ್ರಾರ್ಥನೆ. ಪವಿತ್ರ ಸಾವು ಅಂದ್ರೆ ಪವಿತ್ರ ಎನ್ನುವ ಪದದಲ್ಲಿ ಧರ್ಮದ ಲೇಪ ಇದೆ. ಅತ್ಯಾಚಾರಕ್ಕೆ ಒಳಗಾದದ್ದು, ಮರ್ಡರ್ ಆದದ್ದು,
ಆ ಹೆಣ್ಣಿನ ಮನೆಯವರು ಒದ್ದಾಡ್ತಾ ಇರುವುದು, ಇದು ಎಲ್ಲವೂ ಪವಿತ್ರ ಸಾವಿನ ಫಲಿತಾಂಶ. ನೀವು ಯಾಕೆ ತಲೆ ಕೆಡಿಸಿಕೊಳ್ತಾ ಇದ್ದೀರಿ? ಹೀಗೆ ಆಗದೇ ಇದ್ರೆ ಪವಿತ್ರ ಸಾವಾಗುವುದಿಲ್ಲ ಅಂತ ಹೀಗೆ ಹೇಳ್ತಾರಲ್ಲ. ಹಾರಿಬಲ್. ಇದು ಏನು ಎಕ್ಸ್ಟ್ರೀಮ್ ಇದು? ಇದನ್ನು ನಾವು ಸಹಿಸಬೇಕಲ್ಲ. ಇದನ್ನು ಕೇಳಿಕೊಂಡು ಹೌದು ಅದು ಇರ್ಲಿಕ್ಕೂ ಸಾಕು ಅಂತ ನಮ್ಮ ತಲೆ ಆಡಿಸ್ಬೇಕಲ್ಲ. ಇದಕ್ಕೆ ಧಿಕ್ಕಾರ ಇದೆ. ಈ ರೀತಿಯ ಜೀವನಕ್ಕೆ ಎಲ್ಲ ಕೆಡುಕುಗಳು, ಕೆಲವು ಒಳ್ಳೆಯದರೊಟ್ಟಿಗೆ ಎಲ್ಲ ಕೆಡುಕುಗಳು ಸೇರಿ ಈ ಸಂಸ್ಕೃತಿ ಆಗಿದೆ. ಕೆಡುಕಿನಲ್ಲಿ ಒಂದು ಮುಖ್ಯಾಂಶ ಯಾವುದು ಅಂದ್ರೆ ಪ್ರಚಾರ. ಪ್ರಪಗಾಂಡ ಪ್ರಚಾರ. ನಮ್ಮಲ್ಲಿ ಹಿಂದೂ ಧರ್ಮದಲ್ಲಿ 33 ಕೋಟಿ ದೇವತೆಗಳಿದ್ದಾರೆ ಅಂತ ಅದೇ ಕಂಡಬೆಟ್ಟ ಇದೆ. ಅದರ ಒಟ್ಟಿಗೆ ಈ ದೇವಮಾನ ಸಾರ್ವಜನಿಕ ದೇವಮಾನವರು ಬೇರೆ ಸೇರಿದ್ದಾರೆ. ಗೊತ್ತಾಗ್ತಾ ಇದು ಏನಾಗಿದೆ? ಇದು ಪ್ರಚಾರ ಸ್ವಾಮಿ. ಪ್ರಚಾರವನ್ನು ನಂಬುವವರು, ಅದನ್ನೇ ನಾವು ಹೇಳಿದ್ದು, ಅಧರ್ಮವನ್ನೇ ಧರ್ಮವೆಂದು ನಂಬಿಸುವವರು. ನಂಬುವವರು ಇರುವಲ್ಲಿಯ ತನಕ ಸ್ಟುಪಿಡ್ ಫೆಲೋಸ್. ನಂಬುವವರು ಇರುವಲ್ಲಿಯ ತನಕ ನಂಬಿಸುವವರು ಇರ್ತಾರೆ. ತಮ್ಮ ಸ್ವಾರ್ಥಕ್ಕೋಸ್ಕರ ಧರ್ಮವನ್ನು ಬಳಕೆ ಮಾಡುತ್ತಾರೆ. ಅದು ಯಾವ ಮಟ್ಟಕ್ಕೆ ಬೇಕಾದರೂ ಹೋಗ್ತದೆ. ಪವಿತ್ರ ಸಾವು ಎನ್ನುವ ಮಾತನ್ನು ಕಾಯಿನ್ ಮಾಡುವಲ್ಲಿ ಅವರಿಗೆ ಬೇಕಾದರೂ ಹೋಗ್ತದೆ. ಇದನ್ನು ಮಾಡಿಸ್ತಾರೆ, ಬುದ್ಧಿವಂತರು ಮಾಡಿಸ್ತಾರೆ. ಮಾಧ್ಯಮಗಳನ್ನು ನೋಡಿ, ಏನು ಅವಸ್ಥೆ! ಹಸಿ ಸುಳ್ಳುಗಳನ್ನು ಬಿತ್ತರಿಸಲಾಗುವುದಕ್ಕೆ ಹಣ ನೀಡಲಾಗುತ್ತಿದೆ ಮತ್ತು ಅದು ಸಂಭಾವನೆಗೆ ಯೋಗ್ಯವಾದದ್ದು. ಗೌರವಧನ. ಇದರಲ್ಲಿ ಮಾತಾಡಿದ್ರೆ ನನಗೆ ಕೆಲಸಕ್ಕೆ ಎಂತ ಮಾತಾಡಿದ್ರು ಗೊತ್ತಾಗೋದಿಲ್ಲ. ಏನು ಮಾತಾಡಿದ್ರು ಅಷ್ಟೇ, ಮಾತಾಡದಿದ್ರು ಅಷ್ಟೇ ಅಂತ. ಗೊತ್ತಿದ್ದು ಏನು ಸ್ವಾಮಿ, ನಿಮ್ಮ ಮನೆಯಲ್ಲಿ ಹೆಣ್ಮಕ್ಕಳಿಲ್ವ? ನಿಮ್ಮನ್ನು ಹೆತ್ತದ್ದು ತಾಯಿಯಲ್ವ? ನಿಮಗೆ ಹೆಂಡತಿ ಇಲ್ವಾ? ಮಕ್ಕಳಿಲ್ವ? ಹೆಣ್ಣು ಮಕ್ಕಳಿಲ್ವ? ನೀವು ನೋಡೋದಿಲ್ಲ? ಅಕ್ಕ ತಂಗಿಯದಿಲ್ವ? ಏನು ಮಾಡ್ತಾ ಇದ್ದೀರಿ ನೀವು? ಮನುಷ್ಯರ ನೀವು ಅಂತ ಕೇಳಬಾರದು. ಕೇಳಬೇಕಾದ ಪ್ರಸಂಗ ಇದೆ. ಏನು ಕಾರಣ? ಇಷ್ಟೆಲ್ಲದಕ್ಕೆ ಏನು ಕಾರಣ? ಈ ಅಧಃಪತನಕ್ಕೆ ಏನು ಕಾರಣ? ಕುರುಡು ಕಾಂಚಾಣ, ಬೇರೆ ಯಾವುದೂ ಅಲ್ಲ. ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ಕುಣಿಯುತ್ತಲಿತ್ತು. ಇದು ಒಂದೇ ಕಾರಣ. 1 ಕೋಟಿ ರೂಪಾಯಿ 10 ಕೋಟಿ ರೂಪಾಯಿ ನಮ್ಮ ಮುಂದೆ ಇಟ್ಟರೆ ನಮ್ಮ ವ್ಯಕ್ತಿತ್ವವನ್ನೇ ಅವರು ಕೊಟ್ಟು. ವೀರೇಂದ್ರ ಹೆಗಡೆ ಅವರಿಗೆ ಧರ್ಮಸ್ಥಳ ವ್ಯಕ್ತಿಗಳ ಬಗ್ಗೆ ಎಲ್ಲ ನಾನು ಹೇಳ್ತಾ ಇರೋದು. ಅದು ಎಲ್ಲರೂ ಒಂದು ಆ ಜಾಗದಲ್ಲಿ ಕೂತ್ರೆ ಗೊತ್ತಾಯ್ತಲ್ಲ. ಯಾರನ್ನು ಬೇಕಾದರೂ ಕೊಂಡುಕೊಳ್ಳಬಲ್ಲೆ, ಯಾಕಂದ್ರೆ ಅಷ್ಟು ಹಣ ಇದೆ. ಒಂದು. ಎರಡನೇದು, ದುಡ್ಡಿನ ಮೋಹಕ್ಕೆ ಬಲಿಯಾಗದವರು ಯಾರೂ ಇಲ್ಲ ಎನ್ನುವುದು ದೇವಮಾನವರಿಗೆ ಖಚಿತವಾಗಿದೆ. ಇದು ಖಚಿತವಾದದ್ದರಿಂದಲೇ ಅವರು ದೇವಮಾನವರಾದರು. ಯಾರನ್ನು ಬೇಕಾದರೂ ಒಂದು ಮಾತು ಹೇಳ್ತಾರೆ, ತಪ್ಪು ತಿಳ್ಕೊಳ್ಬೇಡಿ. ಏನು ಅಂದರೆ ವೀರೇಂದ್ರ ಹೆಗಡೆಯವರನ್ನು ರಾಜ್ಯಸಭಾ ಸದಸ್ಯರಾಗಿ ಮಾಡಿದ ಎಲ್ಲರಿಗೂ ಕೂಡ ಇವರ ಕರ್ಮಕಾಂಡದ ವಿಷಯ ಗೊತ್ತಿಲ್ಲ ಅಂತ ನೀವು ನಂಬಬೇಕು. ಗೊತ್ತಿಲ್ಲ. ಮೋದಿ ಅವರಿಗೆ ಗೊತ್ತಿಲ್ಲ. ಒಬ್ಬರನ್ನು ಒಂದು MP ಮಾಡಬೇಕಾಗಿದ್ರೆ ಅವರ ಹಿನ್ನೆಲೆ ಏನು ಅಂತ ನೋಡಬೇಕೋ ಬೇಡವೋ ಅವರಿಗೆ ಗೊತ್ತಿಲ್ಲ. ಅವರ ಮಂತ್ರಿ ಮಂಡಲದ ಸಂಪುಟದವರಿಗೆ ಗೊತ್ತಿಲ್ಲ. VL ಸಂತೋಷಕ್ಕೆ ಗೊತ್ತಿಲ್ಲ. ಸ್ವಾಮಿ ಗೊತ್ತಿದ್ದರಿಂದಲೇ ಮಾಡಿದ್ದು. ಅಂತವ್ರು ಬೇಕು ಅಂತ ದಟ್ ಈಸ್ ದ ಪಾಯಿಂಟ್. ಮಾಡಬಹುದಾದ ರಾಜ್ಯಸಭಾ ಸದಸ್ಯರಾಗಿ ಮಾಡಬಹುದಾದ ಸಕಲ ಯೋಗ್ಯತೆಗಳು ಇದೆ. ಈ ಮೊದಲು ಮಾಡಲಿಲ್ಲ ಯಾಕೆ ಅಂತ ಅಷ್ಟೇ ಇರೋದು. ವಿಷಯ ಬರಲಿಲ್ಲ ಅಂತ ಹೇಳಿದ್ರು. ಇಂಥದ್ದು ಒಂದು ಆಡಳಿತ ವೈಖರಿಯನ್ನು ನಾವು ನೋಡ್ತಾ ಇದ್ದೇವೆ. ಅವರ ಒಟ್ಟಿಗೆ ಏನು ಹೇಳುದು? ಸಮಾಜಕ್ಕೆ ಬಂದು ಅರಿವಳಿಕೆ ಕೊಡಲಾಗಿದೆ. ಅಂದ್ರೆ ಅದು ಧರ್ಮದ ಮೂಲಕ ಕೊಟ್ಟರೆ ಅದು ಅಷ್ಟು ಬೇಗ ಅದನ್ನು ಎಬ್ಬಿಸಬೇಕಾಗುವುದಿಲ್ಲ.
ಸಂಸ್ಕೃತಿಯ ಮೂಲಕ ಕೊಟ್ಟರೆ. ಈಗ ನಾನು ಮಾತಾಡಿದ ಕೂಡಲೇ ನನ್ನ ಮಿತ್ರರು ಹೇಳ್ತಾರೆ, ಹೋಗಿ ಹೋಗಿ ಒಂದು ಧರ್ಮದ ವಿರುದ್ಧ ಮಾತಾಡಿದರಲ್ಲ. ನಾನು ಹೋಗಲಿಲ್ಲ, ನಾನು ಇನ್ನೂ ಇದ್ದೇನೆ. ಧರ್ಮದ ವಿರುದ್ಧ ನಾನು ಮಾತಾಡಿದ್ದ. ಈಗ ಧರ್ಮವೆಂದು ನಂಬಿಸಲಾದ ಅಧರ್ಮದ ವಿರುದ್ಧ ಮಾತಾಡಿದ್ದ. ಇಷ್ಟು ನಿಮಗೆ ಡಿಮಾರ್ಕೇಶನ್ ಮಾಡಲಿಕ್ಕೆ ಬಾರದಿದ್ರೆ ನೀವು ಧರ್ಮ ಅಂತ ಹೇಳುವುದು ಹೇಗೆ? ಯಾವುದನ್ನೇ ಆಯ್ತು ಧರ್ಮ ಅಂತ ಹೇಳುವುದು ಹೇಗೆ? ಧರ್ಮದ ಮೂಲದಲ್ಲಿ ಇರುವುದು ಅಂತ ಗೊತ್ತುಂಟು. ವಿಪರ್ಯಾಸಗಳ ಅರಿವು. ವಿಪರ್ಯಾಸಗಳ ಅರಿವು. ಯಾವುದು ವಿಪರ್ಯಾಸ? ಇದಲ್ಲ ನೇತಿ, 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 ಇದಲ್ಲ ಸತ್ಯ, ಇದಲ್ಲ ಇದು ತೋರಿಕೆ, ಸತ್ಯವಲ್ಲ ಅಂತ ನೀವು ಅದನ್ನು ವಿಂಗಡಿಸಿ ನೋಡ್ತಾ 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 ನಮಗೆ ಜ್ಞಾನ ಸತ್ಯ ಯಾವುದು ಎನ್ನುವುದರ ಹೊಳವು ಉಂಟಾಗುವುದು. ಸತ್ಯ ಯಾವುದು ಎನ್ನುವುದರ ಅದರಿಂದ ಧರ್ಮದ ವಿಚಾರ ನಾವು ಯೋಚನೆ ಮಾಡಬೇಕಾಗಿದ್ರೆ ಮೊದಲು ವಿಪರ್ಯಾಸಗಳು, ಧರ್ಮದ ಹೆಸರಿನಲ್ಲಿ ವಿಪರ್ಯಾಸಗಳು ನಡೀತಾ ಇದ್ದಾವೆ ಅಂತ ನಮಗೆ ಗೊತ್ತಾಗಬೇಕು. ಅದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ನಾವೇ. ಅಧರ್ಮವನ್ನು ಧರ್ಮವನ್ನು ನಮಗೆ ಆದ್ದರಿಂದ ಇದು ಎಲ್ಲದಕ್ಕೆ, ಈ ಎಲ್ಲ ಸಂಗತಿಗಳ ಬಗೆಗೆ ಮೂಲಭೂತವಾಗಿ ಯೋಚನೆ ಮಾಡುವ ಒಂದು ಸಂದರ್ಭ ಎಲ್ಲರಿಗೂ ಬಂದಿದೆ. ಧಾರ್ಮಿಕರಿಗೂ ಬಂದಿದೆ, ಅಧಾರ್ಮಿಕರಿಗೂ ಬಂದಿದೆ. ಏನಿದು ಅವಸ್ಥೆ ಅಂತ, ಮನುಷ್ಯರ ಅವಸ್ಥೆ ಏನು ಅಂತ. ಅಧಿಕಾರ ಬಂದರೆ, ದುಡ್ಡು ಬಂದರೆ, ದೇವಮಾನವ ಎನ್ನುವ ಕೀರ್ತಿ ಬಂದರೆ, ಇದೆಲ್ಲವೂ ಸುಳ್ಳು ಅಂತ ಗೊತ್ತಿತ್ತು. ಮನುಷ್ಯರೇ ನಮ್ಮ ಹಾಗೆಯೇ ದೇಹ ಮನುಷ್ಯರು ಎಲ್ಲ ಇರತಕ್ಕ, ಹಸಿವು ಬಾಯಾರಿಕೆ ಎಲ್ಲ ಇರತಕ್ಕ ಮನುಷ್ಯರೇ ಏನಾಗುತ್ತಾರೆ ಎನ್ನುವುದಕ್ಕೆ ಧರ್ಮಸ್ಥಳ ಸಾಕ್ಷಿ. ಯೋಚನೆ ಮಾಡಿ. ಇಷ್ಟೊತ್ತು ನೋಡಿದ ಎಲ್ಲ ಕರ್ನಾಟಕದ ವೀಕ್ಷಕರಿಗೂ ನಮ್ಮ ಸೌಜನ್ಯ ಹೋರಾಟಗಾರರಿಗೂ ಹೃತ್ಪೂರ್ವಕವಾದ ವಂದನೆಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.